ಕರೆಕ್ಟ್ ಶೇಖರ್ ಸರ್ ಹೇಳ್ತಿರೋ ರೀತಿಯಲ್ಲಿ ಅಹಿಂದ ಓಟು ಇಟ್ ಮ್ಯಾಟರ್ಸ್ ಅ ಲಾಟ್ ಸರ್. ಸರಿಸುಮಾರು ಹತ್ರ ಲೆಕ್ಕ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಗೊತ್ತಿಲ್ಲ, ಬಟ್ ಅವೈಲಬಲ್ ಇರೋ ನಂಬರ್ಸ್ ಪ್ರಕಾರ ಸರಿಸುಮಾರು 4 ಕೋಟಿ. ಅದರಲ್ಲಿ ಅನಾಯಾಸವಾಗಿ 35ರಿಂದ 40% ಓಟು ಸಿದ್ದರಾಮಯ್ಯನವರ ಕಾರಣಕ್ಕೆ ಬರುತ್ತೆ ಅಂತಂದ್ರೆ ಈ ಓಟನ್ನ ಭದ್ರವಾಗಿ ಇಟ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭದ ಕೆಲಸ ಅಲ್ಲ. ಮಂಜುನಾಥ್ ಸರ್, ಧೀಮಂತ ನಾಯಕ, ಅದರಲ್ಲಿ ಮಾತಿಲ್ಲ. ಜೆಡಿಎಸ್ ನವರು ಇವತ್ತೇನು ನಮ್ಮ ಸ್ನೇಹಿತರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಅಹಿಂದಗಳ ಬಗ್ಗೆ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾ ಇದ್ರು. ಜೆಡಿಎಸ್ ಅವರು ಸಿದ್ದರಾಮಯ್ಯನವರು ಆ ಪಕ್ಷದಲ್ಲಿದ್ದಾಗ ಯಾವ ರೀತಿಯಲ್ಲಿ ಅವರಿಗೆ ಹಿಂದುಳಿದ ವರ್ಗಗಳಿಗೆ ಸಿದ್ದರಾಮಯ್ಯ ಅವರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ರು ಅಂತದ್ದು ಇವತ್ತು ಜಗಜ್ಜಾಹಿರತಕ್ಕಂಥದ್ದು. ಸಿದ್ದರಾಮಯ್ಯನವರು 6 ವರ್ಷ ನಮ್ಮ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ 6 ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಂಡ ನಂತರ ಅವರು 2 ಸಾರಿ LOP ಆಗಿರ್ತಕ್ಕಂಥದ್ದು, 2 ಸಾರಿ 8 ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಸಿದ್ದರಾಮಯ್ಯನವರು ಬರೀ ಕುರುಬ ಸಮಾಜಕ್ಕೆ ಮಾತ್ರ ನಾಯಕ ಅಲ್ಲ, ಸಿದ್ದರಾಮಯ್ಯನವರು ಇಡೀ ದೇಶದ ಹಿಂದುಳಿದ ವರ್ಗಗಳ, ದಲಿತ ಮತ್ತು ಅಲ್ಪಸಂಖ್ಯಾತರ ನಾಯಕ. ಅವರಂತ ಮುತ್ಸದ್ದಿತನ, ಅವರಂತ ಕ್ಲೀನ್ ಹ್ಯಾಂಡ್, ಅವರಂತ ಸಜ್ಜನತ ರಾಜಕಾರಣ ಇನ್ನೊಬ್ರಿಲ್ಲ, ಮುಂದೆ ಹುಟ್ಟೋದಿಲ್ಲ ಅಂತ ಕೂಡ ಕ್ಲೀನ್ ಹ್ಯಾಂಡ್ಗೆ ದುಬಾರಿ ವಾಚ್ ಹಾಕಿದ್ರು ಅಂತ ಸುದ್ದಿ ಆಯ್ತು. ಅದೇ ಕ್ಲೀನ್ ಹ್ಯಾಂಡ್ ಯಾರ್ದು ಕೇಳಿ ಎಲ್ಲಿಂದ ಬಂತು? ಹೊಗಳ ಬರದಲ್ಲಿ ಕಾಂಗ್ರೆಸ್ ನಾಯಕರು ಏನೇನೋ ಹೇಳ್ಬಾರ್ದು. ಮುಂದುವರಿಸಿ, ನೀವೇ ಮುಂದುವರಿಸಿ. ನೀವು ಕ್ಲೀನ್ ಹ್ಯಾಂಡ್ ಅಂದ್ರೆ ಆಗಾಗ ಒಂದೆರಡು ಪ್ರಕರಣ ನೆನಪಾಯ್ತು ಅಷ್ಟೇ. ಮುಂದುವರಿಸಿ. ಮಾತಾಡ್ತಾ ಇದ್ದೀರಿ, ಬಿಜೆಪಿ ಅನ್ನೋರು ಹಿಂದುಳಿದ ವರ್ಗದ ಬಗ್ಗೆ ಬಹಳ ಅನುಕಂಪದಲ್ಲಿ ತಾವು ಮಾತಾಡ್ತಾ ಇದ್ದೀರಾ. ಜೆಡಿಎಸ್ ಅವರು ಬಹಳ ಅನುಕಂಪದಲ್ಲಿ ಮಾತಾಡ್ತಿದ್ದೀರಿ. ಪ್ರಧಾನಮಂತ್ರಿಗಳ ಹಿಂದುಳಿದ ವರ್ಗದವ್ರು ಬಂದ್ರೆ ಏನ್ ಮಾತಾಡ್ತೀರಿ? ನೀವು ಬರೀ 8 ವರ್ಷ ಕೊಟ್ಟಿದ್ದೀರಿ, ನಾವು 25-30 ಇವತ್ತು ನಿಮ್ಮ ಅನುಕಂಪದ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಮತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ, ಈ ದೇಶದ ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತಮಗೆ ಅಭಿಮಾನ ಇದ್ರೆ ನಿಮ್ ಪಕ್ಷದಲ್ಲಿ ತೋರಿಸಿದ್ದ. ನಿಮ್ ಪಕ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ನಾವು ಹಿಂದುಳಿದ ಪ್ರಧಾನಮಂತ್ರಿನೇ ಮಾಡಿದೀವಂತೆ. ಏನ್ ಮಾತಾಡ್ತೀವಿ ಮಂಜುನಾಥ್ ಅವರೇ? ದೇಶ ಪ್ರಧಾನಮಂತ್ರಿ ಮಾಡಿದೀವಿ. ಪಕ್ಷದಲ್ಲಿ ಡಿಕ್ಲೇರ್ ಮಾಡಿ, ನಿಮ್ ಪಕ್ಷದಲ್ಲಿ ಡಿಕ್ಲೇರ್ ಮಾಡಿ ಸರ್. ಹಿಂದುಳಿದ ದಲಿತ ಇನ್ನೇನು ಡಿಕ್ಲೇರ್ ಮಾಡಿದ್ರು. ಯಾಕೆ ತಮ್ಗ ಸರ್ ಒಂದ್ ನಿಮಿಷ ನೀವು ಮಾತಾಡಂತ ಸಂದರ್ಭದಲ್ಲಿ ಮಾತಾಡಿಲ್ಲ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ, ಡಿ ಕೆ ಶಿವಕುಮಾರ್ ಇವತ್ತು ಏನು ಅವ್ರು ನಡ್ಕೊಂಡಂತ ರೀತಿ, ಬೆಳಗ್ಗಿಂದ ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಅವ್ರ ನೋವಿನ ಪಾರ್ಟ್ ಅಲ್ಲಿ ಅವರಾಗಿರ್ತಕ್ಕಂಥವ್ರು, ಅವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಇರಬಹುದು. ಆಮೇಲೆ ಅವ್ರಿಗೆ ಹೋಗಿ ಅವ್ರ ಆಶೀರ್ವಾದ, ಒಂದ್ ಪಕ್ಷ ನಾನು ಮುಖ್ಯಮಂತ್ರಿ ಆದ್ರೆ ತಮಗೆ ಆಶೀರ್ವಾದ ನೀಡಬೇಕು, ಈ ರಾಜ್ಯವನ್ನ ಮುನ್ನಡೆಸುವಂತ ಸಂದರ್ಭದಲ್ಲಿ ತಮ್ಮ ಆಶೀರ್ವಾದ ನಮಗೆ ಬೇಕು, ತಮ್ಮ ಸೂಕ್ತ ಸಲಹೆ ನಮಗೆ ಬೇಕು ಅನ್ನೋಂಥದ್ದು ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರಿಗೆ. ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತಿಂದಲೂ ಹೇಳ್ತಾ ಇದ್ದಾರೆ, ಫಸ್ಟ್ ಇಂದ ಕನ್ಸಿಸ್ಟೆನ್ಸಿಯಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಹೈಕಮಾಂಡ್ ರಾಹುಲ್ ಗಾಂಧೀಜಿ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಇವತ್ತು ತಾವು ಬಿಜೆಪಿ ಅವರು ಯಡಿಯೂರಪ್ಪ ಯಾವ ರೀತಿಯಲ್ಲಿ ರಾಜೀನಾಮೆ ಕೊಟ್ಟೋದ್ರು, ನೀವು ಯಾವ ರೀತಿಯಲ್ಲಿ ಅವ್ರು ನಡೆಸ್ಕೊಂಡ್ರಿ ಅನ್ನೋದು ಕೂಡ ತಾವು ಆತ್ಮಾವಲೋಕನ ಮಾಡಿಕೊಂಡು ನೋಡ್ಕೋಬೇಕಾಗ್ತದೆ. ಇವತ್ತು ಶಿಸ್ತಿನ ಸಿಪಾಯಿಯಾಗಿ ಸಿದ್ದರಾಮಯ್ಯನವರು ಈ ರಾಷ್ಟ್ರದ ಮಾರ್ಗದರ್ಶಕರಾಗಿ, ಈ ರಾಜ್ಯದ ಯುವ ಜನಕ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿ ಅಂತ ಒಂದು ಸನ್ನಿವೇಶವನ್ನ ಈ ರಾಜ್ಯಕ್ಕೆ ಸೃಷ್ಟಿ ಮಾಡಿ, ಅಂತ ಗಾಂಭೀರ್ಯದಿಂದ, ಅಂತ ದೊಡ್ಡ ಮಟ್ಟದಲ್ಲಿ ಅವರು ಸಿಎಂ ತ್ಯಾಗವನ್ನ ಮಾಡಿಕೊಂಡಂತವರು. ಹಾಗಾಗಿ ಏನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯನವರು ಸಂದರ್ಭ ಸರ್. ಇವಾಗ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಮುಂದೇನು ನೆಕ್ಸ್ಟ್ ವಾಟ್ ಸರ್? ಡಿ ಕೆ ಶಿವಕುಮಾರ್ ಅವರನ್ನು ಒಪ್ಕೊಳ್ಳಲ್ವಾ? ರಾಜ್ಯಸಭಾ ಸ್ಥಾನವನ್ನ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಬೇಡ ಅಂದ್ಬಿಟ್ರಲ್ಲ ಸಿದ್ದರಾಮಯ್ಯನವರೇ, ಓಪನ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಬೇಡ ಅಂತ ಅವರೇ ಹೇಳ್ಬಿಟ್ರಲ್ಲ. ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು, ಇವತ್ತು ಭಾಷಣದಲ್ಲಿ ಸುದ್ದಿಗೋಷ್ಠಿನಲ್ಲಿ ಹೇಳಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ನನ್ನ 2 ಸಾರಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ನನಗೆ 2 ಸಾರಿ ಲೀಡರ್ ಆಫ್ ಅಪೋಸಿಷನ್ ಮಾಡಿರ್ತಕ್ಕಂಥದ್ದು, ನಾನೇನಾದ್ರೂ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸಹಾಯದಿಂದ, ಸೋನಿಯಾ ಗಾಂಧಿ ಅವರ ಸಹಾಯದಿಂದ, ರಾಹುಲ್ ಗಾಂಧಿ ಅವರ ಸಹಾಯದಿಂದ ಅಂತ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಇವತ್ತು ಯಾವ ಪಕ್ಷದಲ್ಲಿ ಇಂಥ ಸಂದರ್ಭದಲ್ಲಿ ಅಧಿಕಾರವನ್ನ ತ್ಯಾಗ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಯಾವುದು ನೊಂದದಲ್ಲೇ ಕೂಡ, ನೋವಿನಲ್ಲೂ ಕೂಡ ಅವರು ರಾಹುಲ್ ಗಾಂಧಿ ಅವರ ಪಕ್ಷದ ನಿಷ್ಠೆಗೆ ತ್ಯಾಗ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ನಾವು ಆಯ್ತು. ನಮ್ ಜೊತೆಗೆ ಕರೆಕ್ಟ್ ಶೇಖರ್ ಸರ್ ಹೇಳ್ತಿರೋ ರೀತಿಯಲ್ಲಿ ಅಹಿಂದ ಓಟು
ಇಟ್ ಮ್ಯಾಟರ್ಸ್ ಅ ಲಾಟ್ ಸರ್. ಸರಿಸುಮಾರು ಹತ್ರ ಲೆಕ್ಕ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಗೊತ್ತಿಲ್ಲ, ಬಟ್ ಅವೈಲಬಲ್ ಇರೋ ನಂಬರ್ಸ್ ಪ್ರಕಾರ ಸರಿಸುಮಾರು 4 ಕೋಟಿ. ಅದರಲ್ಲಿ ಅನಾಯಾಸವಾಗಿ 35ರಿಂದ 40% ಓಟು ಸಿದ್ದರಾಮಯ್ಯನವರ ಕಾರಣಕ್ಕೆ ಬರುತ್ತೆ ಅಂತಂದ್ರೆ ಈ ಓಟನ್ನ ಭದ್ರವಾಗಿ ಇಟ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭದ ಕೆಲಸ ಅಲ್ಲ ಮಂಜುನಾಥ್ ಸರ್. ಧೀಮಂತ ನಾಯಕ, ಅದರಲ್ಲಿ ಮಾತಿಲ್ಲ. ಜೆಡಿಎಸ್ ನವರು ಇವತ್ತೇನು ನಮ್ಮ ಸ್ನೇಹಿತರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಅಹಿಂದಗಳ ಬಗ್ಗೆ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ತಾ ಇದ್ರು. ಜೆಡಿಎಸ್ ಅವರು ಸಿದ್ದರಾಮಯ್ಯನವರು ಆ ಪಕ್ಷದಲ್ಲಿದ್ದಾಗ ಯಾವ ರೀತಿಯಲ್ಲಿ ಅವರಿಗೆ ಹಿಂದುಳಿದ ವರ್ಗಗಳಿಗೆ ಸಿದ್ದರಾಮಯ್ಯ ಅವರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ರು ಅಂತದ್ದು ಇವತ್ತು ಜಗಜ್ಜಾಹಿರತಕ್ಕಂಥದ್ದು. ಸಿದ್ದರಾಮಯ್ಯನವರು 6 ವರ್ಷ ನಮ್ಮ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ 6 ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸ್ಥಾನವನ್ನ ಪಡ್ಕೊಂಡ ನಂತರ ಅವರು 2 ಸಾರಿ LOP ಆಗಿರ್ತಕ್ಕಂಥದ್ದು, 2 ಸಾರಿ 8 ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಸಿದ್ದರಾಮಯ್ಯನವರು ಬರೀ ಕುರುಬ ಸಮಾಜಕ್ಕೆ ಮಾತ್ರ ನಾಯಕ ಅಲ್ಲ, ಸಿದ್ದರಾಮಯ್ಯನವರು ಇಡೀ ದೇಶದ ಹಿಂದುಳಿದ ವರ್ಗಗಳ ದಲಿತ ಮತ್ತು ಅಲ್ಪಸಂಖ್ಯಾತರ ನಾಯಕ. ಅವರಂತ ಮುತ್ಸದ್ದಿತನ, ಅವರಂತ ಕ್ಲೀನ್ ಹ್ಯಾಂಡ್, ಅವರಂತ ಸಜ್ಜನತ ರಾಜಕಾರಣ ಇನ್ನೊಬ್ರಿಲ್ಲ, ಮುಂದೆ ಹುಟ್ಟೋದಿಲ್ಲ ಅಂತ ಕೂಡ ಕ್ಲೀನ್ ಹ್ಯಾಂಡ್ಗೆ ದುಬಾರಿ ವಾಚ್ ಹಾಕಿದ್ರು ಅಂತ ಸುದ್ದಿ ಆಯ್ತು. ಅದೇ ಕ್ಲೀನ್ ಹ್ಯಾಂಡ್ ವಾಚ್ ಯಾರ್ದು ಕೇಳಿ, ಎಲ್ಲಿಂದ ಬಂತು? ಹೊಗಳ ಬರದಲ್ಲಿ ಕಾಂಗ್ರೆಸ್ ನಾಯಕರು ಏನೇನೋ ಹೇಳ್ಬಾರ್ದು. ಮುಂದುವರಿಸಿ, ನೀವೇ ಮುಂದುವರಿಸಿ. ನೀವು ಕ್ಲೀನ್ ಹ್ಯಾಂಡ್ ಅಂದ್ರೆ ಆಗಾಗ ಒಂದೆರಡು ಪ್ರಕರಣ ನೆನಪಾಯ್ತು ಅಷ್ಟೇ, ಮುಂದುವರಿಸಿ. ನೀವು ಬಹಳ ಇವತ್ತು ಅನುಕಂಪದಲ್ಲಿ ಮಾತಾಡ್ತಾ ಇದ್ದೀರಿ. ಬಿಜೆಪಿ ಅನ್ನೋರು ಹಿಂದುಳಿದ ವರ್ಗದ ಬಗ್ಗೆ ಬಹಳ ಅನುಕಂಪದಲ್ಲಿ ತಾವು ಮಾತಾಡ್ತಾ ಇದ್ದೀರಾ. ಜೆಡಿಎಸ್ ಅವರು ಬಹಳ ಅನುಕಂಪದಲ್ಲಿ ಮಾತಾಡ್ತಿದ್ದೀರಿ. ದೇಶದ ಪ್ರಧಾನಮಂತ್ರಿಗಳು ಹಿಂದುಳಿದ ವರ್ಗದವ್ರು ಬಂದ್ರೆ ಏನ್ ಮಾತಾಡ್ತೀರಿ? ನೀವು ಬರೀ 8 ವರ್ಷ ಕೊಟ್ಟಿದ್ದೀರಿ. ನಾವು 25-30 ವರ್ಷ ನರೇಂದ್ರ ಮೋದಿ ಇವತ್ತು ನಿಮ್ಮ ಅನುಕಂಪದ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಮತ್ತೆ ನೀವು ಹಿಂದುಳಿದ ವರ್ಗಗಳ ಬಗ್ಗೆ, ಈ ದೇಶದ ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತಮಗೆ ಅಭಿಮಾನ ಇದ್ರೆ ನಿಮ್ ಪಕ್ಷದಲ್ಲಿ ತೋರಿಸಿದ್ದ. ನಿಮ್ ಪಕ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ನಾವು ಹಿಂದುಳಿದ ಪ್ರಧಾನಮಂತ್ರಿನೇ ಮಾಡಿದೀವಂತೆ. ಏನ್ ಮಾತಾಡ್ತೀವಿ ಮಂಜುನಾಥ್ ಅವರೇ? ದೇಶದ ಪ್ರಧಾನಮಂತ್ರಿ ಮಾಡಿದೀವ್ರಿ. ನಿಮ್ಮ ಪಕ್ಷದಲ್ಲಿ ಡಿಕ್ಲೇರ್ ಮಾಡಿ, ನಿಮ್ ಪಕ್ಷದಲ್ಲಿ ಡಿಕ್ಲೇರ್ ಮಾಡಿ ಸರ್. ಹಿಂದುಳಿದ ದಲಿತ ಮಾಡಿಬಿಟ್ಟವ್ರು ಇನ್ನೇನು ಡಿಕ್ಲೇರ್ ಮಾಡಿದ್ರು. ಯಾಕೆ ತಮ್ಗ ಸರ್ ಒಂದ್ ನಿಮಿಷ, ನೀವು ಮಾತಾಡಂತ ಸಂದರ್ಭದಲ್ಲಿ ಮಾತಾಡಿಲ್ಲ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ, ಡಿ ಕೆ ಶಿವಕುಮಾರ್ ಇವತ್ತು ಏನು ಅವ್ರು ನಡ್ಕೊಂಡಂತ ರೀತಿ, ಬೆಳಗ್ಗಿಂದ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರ ನೋವಿನ ಪಾರ್ಟ್ ಅಲ್ಲಿ ಅವರಾಗಿರ್ತಕ್ಕಂಥವ್ರು ಅವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಇರಬಹುದು. ಆಮೇಲೆ ಅವ್ರಿಗೆ ಹೋಗಿ ಅವ್ರ ಆಶೀರ್ವಾದ, ಒಂದ್ ಪಕ್ಷ ನಾನು ಮುಖ್ಯಮಂತ್ರಿ ಆದ್ರೆ ತಮಗೆ ಆಶೀರ್ವಾದ ನೀಡಬೇಕು, ಈ ರಾಜ್ಯವನ್ನ ಮುನ್ನಡೆಸಂತ ಸಂದರ್ಭದಲ್ಲಿ ತಮ್ಮ ಆಶೀರ್ವಾದ ನಮಗೆ ಬೇಕು, ತಮ್ಮ ಸೂಕ್ತ ಸಲಹೆ ನಮಗೆ ಬೇಕು ಅನ್ನೋಂಥದ್ದು ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರಿಗೆ. ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತಿಂದಲೂ ಹೇಳ್ತಾ ಇದ್ದಾರೆ, ಫಸ್ಟ್ ಇಂದ ಕನ್ಸಿಸ್ಟೆನ್ಸಿಯಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಹೈಕಮಾಂಡ್ ರಾಹುಲ್ ಗಾಂಧೀಜಿ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ಇವತ್ತು ತಾವು ಬಿಜೆಪಿ ಅವರು ಯಡಿಯೂರಪ್ಪ ಯಾವ ರೀತಿಯಲ್ಲಿ ರಾಜೀನಾಮೆ ಕೊಟ್ಟೋದ್ರು, ನೀವು ಯಾವ ರೀತಿಯಲ್ಲಿ ಅವ್ರು ನಡೆಸ್ಕೊಂಡ್ರಿ ಅನ್ನೋದು ಕೂಡ ತಾವು ಆತ್ಮಾವಲೋಕನ ಮಾಡಿಕೊಂಡು ನೋಡ್ಕೋಬೇಕಾಗ್ತದೆ. ಇವತ್ತು ಶಿಸ್ತಿನ ಸಿಪಾಯಿಯಾಗಿ ಸಿದ್ದರಾಮಯ್ಯನವರು ಈ ರಾಷ್ಟ್ರದ ಮಾರ್ಗದರ್ಶಕರಾಗಿ, ಈ ರಾಜ್ಯದ ಯುವ ಜನಕ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿ ಅಂತ ಒಂದು ಸನ್ನಿವೇಶವನ್ನ ಈ ರಾಜ್ಯಕ್ಕೆ ಸೃಷ್ಟಿ ಮಾಡಿ, ಅಂತ ಗಾಂಭೀರ್ಯದಿಂದ, ಅಂತ ದೊಡ್ಡ ಮಟ್ಟದಲ್ಲಿ ಅವರು ಸಿಎಂ ತ್ಯಾಗವನ್ನ ಮಾಡಿಕೊಂಡಂತವರು. ಹಾಗಾಗಿ ಏನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯನವರು ಸಂದರ್ಭ ಆಗೋಯ್ತಲ್ಲ ಸರ್. ಇವಾಗ ಮುಂದೆ ಕೇಳಿ ಸರ್, ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಮುಂದೆ ಕೇಳಿ, ಮುಂದೇನು ನೆಕ್ಸ್ಟ್ ವಾಟ್ ಸರ್? ಡಿ ಕೆ ಶಿವಕುಮಾರ್ ಒಪ್ಕೊಳ್ಳಲ್ವಾ? ರಾಜ್ಯಸಭಾ ಸ್ಥಾನವನ್ನ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಬೇಡ ಅಂದ್ಬಿಟ್ರಲ್ಲ ಸಿದ್ದರಾಮಯ್ಯನವರೇ, ಓಪನ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಬೇಡ ಅಂತ ಅವರೇ ಹೇಳ್ಬಿಟ್ರಲ್ಲ. ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು, ಇವತ್ತು ಭಾಷಣದಲ್ಲಿ ಸುದ್ದಿಗೋಷ್ಠಿನಲ್ಲಿ ಹೇಳಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ನನ್ನ 2 ಸಾರಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ನನಗೆ 2 ಸಾರಿ ಲೀಡರ್ ಆಫ್ ಅಪೋಸಿಷನ್ ಮಾಡಿರ್ತಕ್ಕಂಥದ್ದು, ನಾನೇನಾದ್ರೂ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸಹಾಯದಿಂದ, ಸೋನಿಯಾ ಗಾಂಧಿ ಅವರ ಸಹಾಯದಿಂದ, ರಾಹುಲ್ ಗಾಂಧಿ ಅವರ ಸಹಾಯದಿಂದ ಅಂತ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಇವತ್ತು ಯಾವ ಪಕ್ಷದಲ್ಲಿ ಇಂಥ ಸಂದರ್ಭದಲ್ಲಿ ಅಧಿಕಾರವನ್ನ ತ್ಯಾಗ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಯಾವುದು ನೊಂದದಲ್ಲೇ ಕೂಡ ನವಿಲುತ್ತಲೂ ಕೂಡ ಅವರು ರಾಹುಲ್ ಗಾಂಧಿ ಅವರ ಪಕ್ಷದ ನಿಷ್ಠೆಗೆ ತ್ಯಾಗ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ನಾವು ಹೇಳಬೇಕಾಗ್ತದೆ. ಆಯ್ತು, ನಮ್ ಜೊತೆಗೆ